ಗೃಹಲಕ್ಷ್ಮಿ ಹಣ ಬಾಕಿ ಉಳಿಸ್ಕೊಂಡಿದ್ದಾಯ್ತು, 2 ತಿಂಗಳ ಹಣ ಕೊಡಲೇ ಇಲ್ಲ. ಈ ಬಗ್ಗೆ ಸೆಷನ್ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಇದೀಗ ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ಕಳೆದ ತಿಂಗಳು ಕೇವಲ 5 ಕೆಜಿ ಅಕ್ಕಿ ಮಾತ್ರ ಕೊಟ್ಟಿರೋದು. ಇನ್ನುಳಿದಂಥ 5 ಕೆಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಡಲೇ ಇಲ್ಲ. ಹಾಗಾದ್ರೆ ಅಕ್ಕಿಯ ಬದಲಾಗಿ ಹಣ ಕೊಡ್ತೀವಿ ಅಂತ ಹೇಳ್ತಾ ಇತ್ತು, ಆ ಕಾರ್ಯವನ್ನು ಕೂಡ ಮಾಡದೇ ಇರೋದು ಈಗ ಗೊತ್ತಾಗಿದೆ. ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚೆನೂ ಕೂಡ ಆಗಿದೆ. ಇದಾದಾಗ ಖುದ್ದು ಆಹಾರ ಸಚಿವ KH ಮುನಿಯಪ್ಪ ಅವರು ಕೂಡ ಇದನ್ನ ಖಚಿತಪಡಿಸಿದ್ದಾರೆ. ಹಾಗಾದ್ರೆ ಗೃಹಲಕ್ಷ್ಮಿ ರೀತಿಯಾಗಿ ಅನ್ನಭಾಗ್ಯ ಸ್ಕೀಮ್ ನಡಿಯಲ್ಲೂ ಕೂಡ ಏನು ಈ ತೊಂದರೆ ಆಯಿತು, ಅಕ್ಕಿಯನ್ನ ಯಾಕೆ ಕೊಡಲಿಲ್ಲ, ಇದರಲ್ಲಿ ಯಾರ ಲೋಪ ಇದೆ, ಈ ಅಕ್ಕಿಯನ್ನು ಕೊಟ್ಟಿಲ್ಲಲ್ಲ 5 ಕೆಜಿ ಅಕ್ಕಿ, ಅದನ್ನ ಮುಂದಿನ ತಿಂಗಳು ಅಂದ್ರೆ ನಿಮಗೆ ಫೆಬ್ರವರಿಯಲ್ಲಾಗಲಿ ಅಥವಾ ಮಾರ್ಚಲ್ಲಾಗಲಿ ಏನಾದರೂ ಕೊಡ್ತಾರಾ, ಅಥವಾ ಅಕ್ಕಿಯ ಬದಲಾಗಿ ಹಣ ಕೊಡ್ತಾರಾ? ಇನ್ನು ಕಳೆದ ಒಂದು 6 ತಿಂಗಳ ಹಿಂದೀಚೆಗಷ್ಟೇ ಘೋಷಣೆ ಮಾಡಿತ್ತು. ಏನು ಅಂತಂದ್ರೆ 5 ಕೆಜಿ ಕೊಡೋದೇನೋ ಕೊಡ್ತೀವಿ, ಅದ್ರ ಜೊತೆಗೆ ಇನ್ನೂ 5 ಕೆಜಿಯ ಅಕ್ಕಿ ಬದಲಾಗಿ ಹಣ ಕೊಡ್ತಿದ್ವಲ್ಲ ಅದನ್ನು ಸ್ಟಾಪ್ ಮಾಡಿ, ಅಕ್ಕಿನೂ ಕೂಡ ಸ್ಟಾಪ್ ಮಾಡಿ, ಒಂದು ಇಂದಿರಾ ಕಿಟ್ ಅಂತೇಳಿ ಫುಡ್ ಕಿಟ್ ಅನ್ನು ಕೊಡ್ತೇವೆ. ಇದರಲ್ಲಿ ತೊಗರುಬೇಳೆ, 1 ಲೀಟರ್ ಆಯಿಲ್, ಅಡುಗೆ ಎಣ್ಣೆ, 1 ಕೆಜಿ ಉಪ್ಪು, ಹೀಗೆ ಒಟ್ಟು ಒಂದು 5 ಐಟಮ್ನ ಸೇರಿ ಒಂದು ಫುಡ್ ಕಿಟ್ ಅನ್ನು ಕೊಡ್ತೇವೆ ಅಂತ ಹೇಳ್ತಿದ್ರು. ಸೊ ಅದು ಯಾವಾಗ ಕೊಡ್ತಾರೆ? 6 ತಿಂಗಳಾಯ್ತು. ಜನವರಿ ತಿಂಗಳಲ್ಲಿ ಶುರುವಾಗುತ್ತೆ ಅಂತ ಅನ್ಕೊಂಡ್ರು, ಫೆಬ್ರವರಿ ತಿಂಗಳಲ್ಲೂ ಶುರುವಾಗುತ್ತೆ ಅಂತ ಅನ್ಕೊಂಡ್ರು. ಇನ್ನು ಯಾವಾಗ ಕೊಡ್ತಾರೆ? ಈ ಕುರಿತಂತ ಡೀಟೇಲ್ ಇದರಲ್ಲಿರೋದು. ನಿಮಗೆ ಗೊತ್ತಿರುವಂತ ವಿಚಾರ, ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ತನ್ನ ಅಧಿಕಾರಕ್ಕೆ ಬರುವ ಮುನ್ನ ತನ್ನ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳು 5 ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡುವಂತ ಕಾರ್ಯವನ್ನ ಮಾಡಿದ್ರು. ಈಗ 2.5-3 ವರ್ಷ ಆಗ್ತಾ ಬರ್ತಾ ಇದೆ. ಅಧಿಕಾರದ CM ಕುರ್ಚಿ ಕಿತ್ತಾಟ ನಡೀತಾ ಇದೆ. ಇದರ ನಡುವೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಸಾಧ್ಯ ಆದಷ್ಟು ತಾವು ಭರವಸೆ ನೀಡಿದಂತೆ ಕೊಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳ ಹಣ ಬಾಕಿ ಉಳಿಸ್ಕೊಂಡಿದೆ. ಇಷ್ಟು ಮಾತ್ರ ಅಲ್ಲ, ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಏನಿದೆ ಅಂದ್ರೆ ಆ ಹಣವನ್ನ ಇದುವರೆಗೂ ಕೂಡ ಕೊಟ್ಟಿಲ್ಲ. ಅದು ಸದನದಲ್ಲೂ ಕೂಡ ಚರ್ಚೆ ಆಯಿತು. ಹಣ ಕೊಡಬೇಕಂದ್ರೆ CM ಸಿದ್ದರಾಮಯ್ಯ ನಿರ್ಧಾರ ಮಾಡಬೇಕು ಅನ್ನೋ ಓಪನ್ ಸ್ಟೇಟ್ಮೆಂಟ್ ಅನ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟರು. ಕೇವಲ ಗೃಹಲಕ್ಷ್ಮಿ ಸ್ಕೀಮಲ್ಲಿ ಮಾತ್ರ ಡಿಲೇ ಆಗ್ತಾ ಇದೆ, ಅನ್ನಭಾಗ್ಯ ಸ್ಕೀಮಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ನೋಡ್ತಾ ಹೋದ್ರೆ ಇಲ್ಲ, ಇಲ್ಲೂ ಕೂಡ ತೊಂದರೆ ಆಗ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಹಿಂದೆ ಅಂದ್ರೆ ಸರ್ಕಾರ ಹೇಳ್ತಿದ್ದೇನು ಅಂದ್ರೆ 5 ಕೆಜಿ ಅಲ್ಲ 10 ಕೆಜಿ ಕೊಡ್ತೇವೆ ಅಂತ ಹೇಳಿ. ವಾಸ್ತವವಾಗಿ ನಿಮ್ ಗಮನಕ್ಕೆ ಗೊತ್ತಿರಲಿ, ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ತಲಾ 5 ಕೆಜಿ ಅಕ್ಕಿಯನ್ನು ಕೊಡುತ್ತೆ. ಇದು ರಾಜ್ಯ ಸರ್ಕಾರ ಅಲ್ಲ ಕೊಡೋದು, ಕೇಂದ್ರ ಸರ್ಕಾರದ ಮೂಲಕ ಕೊಡೋದು. ಕೇಂದ್ರ ಸರ್ಕಾರ ಹಾಗಾದ್ರೆ ನೋಡ್ತಾ ಹೋದ್ರೆ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡುತ್ತೆ, ರಾಜ್ಯ ಸರ್ಕಾರ ನಾವು ಒಂದು 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಈ ರೀತಿಯಾಗಿ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಈ ರಾಜ್ಯ ಸರ್ಕಾರ ನಾವು 5 ಕೆಜಿ ಅಕ್ಕಿಯನ್ನು ಕೂಡ ಕೊಡ್ತೇವೆ ಅಂತ ಹೇಳಿ. ಯಾಕಂದ್ರೆ ಈ ಹಿಂದೆ ನಿಮಗೆ ಸಿದ್ದರಾಮಯ್ಯವರು ಅನ್ನರಾಮಯ್ಯ ಅಂತೇಳಿ ಹೆಸರುವಾಸಿ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ, ಬಡವರಿಗೆ ಯಾರು BPL ಕಾರ್ಡ್ ಹೊಂದರೆ ಅವ್ರಿಗೆ ನಾವು ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ದು. ಮೊದಲು ಆರಂಭದಲ್ಲಿ 5 ಕೆಜಿ ಕೇಂದ್ರ ಸರ್ಕಾರ, 5 ಕೆಜಿ BJP ಸರ್ಕಾರ ಎರಡು ಸೇರಿ 10 ಕೆಜಿ ಕೊಡ್ತಾ ಇದ್ರು ಒಬ್ಬರಿಗೆ. BPL ಕಾರ್ಡ್ ಒಂದು 30 ಇತ್ತಂದ್ರೆ 30 ಕೆಜಿ ಅಕ್ಕಿ ಕೊಡ್ತಾ ಇದ್ರು. ಸೊ ಏನಾಯ್ತು, ಅದಾದ್ಮೇಲೆ ಅಕ್ಕಿ ಶಾರ್ಟೇಜ್ ಆಗಿರೋ ಕಾರಣಕ್ಕಾಗಿ 5 ಕೆಜಿ ಕೇಂದ್ರ ಸರ್ಕಾರ ಏನೋ ಕೊಡ್ತಾ ಇದೆ, ಕೊಡ್ಲಿ, ಇನ್ನೂ 5 ಕೆಜಿಯ ಬದಲಾಗಿ ಪ್ರತಿಯೊಬ್ಬರಿಗೆ 170 ರೂಪಾಯಿ ರೀತಿಯಾಗಿ ಹಣವನ್ನು ಕೊಡ್ತೇವೆ, ಅವರ ಬ್ಯಾಂಕ್ ಖಾತೆಗೆ DBT ಮೂಲಕ ಹಣ ವರ್ಗಾವಣೆ ಮಾಡ್ತೀವಿ ಅಂತೇಳಿ ಆ ಕಾರ್ಯವನ್ನು ಕೂಡ ಮಾಡಿದ್ರು. ಮಿಡ್ಲಲ್ಲಿ ಒಂದು ಸ್ವಲ್ಪ ಡಿಲೇ ಆಗಿದ್ದು ಕೂಡ ಆಯ್ತು, ಬಟ್ ಹಣ ಕೊಡುವಂತ ಕಾರ್ಯ ಮಾಡಿದ್ರು. ಆದ್ರೆ ಜನವರಿ ತಿಂಗಳಲ್ಲಿ ಆದಂತ ರೀತಿ ಇದೆಯಲ್ಲ, ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಕೊಡ್ತು, ಆದ್ರೆ ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿನೂ ಕೊಡ್ಲಿಲ್ಲ, ಹಣ ಕೂಡ ಕೊಡ್ಲಿಲ್ಲ. ಈ ರೀತಿ ಉಳ್ಕೊಂಡಿರೋದು ಎಷ್ಟು ಅಂತಂದ್ರೆ 1,27,00,000 ಫಲಾನುಭವಿಗಳು ಅಂದ್ರೆ ಕಾರ್ಡ್ಗಳಿರೋದು. ಫಲಾನುಭವಿಗಳ ಸಂಖ್ಯೆ ನೋಡಿದ್ರೆ ನಿಮಗೆ 4.5 ಕೋಟಿ ಮೇಲೆ ಹೋಗ್ತಾ ಇದೆ. ಸೊ ಇವ್ರಿಗೆಲ್ಲರಿಗೂ ಕೂಡ 657 ಕೋಟಿ ಬಾಕಿ ಆಗುತ್ತೆ. ಅಂದ್ರೆ ಒಂದು ತಿಂಗಳಿಗೆ 5 ಕೆಜಿಯ ಬದಲಾಗಿ 170 ರೂಪಾಯಿ ರೀತಿಯಾಗಿ ಹಣ ಕೊಡಬೇಕು ಅಂತ ನೋಡೋದಾದ್ರೆ 657 ಕೋಟಿ ಹಣ ಕೊಡಬೇಕಾಗಿದೆ. ಈ ಹಣ ಜನವರಿ ತಿಂಗಳದ್ದು ಇದುವರೆಗೂ ಕೂಡ ರಿಲೀಸ್ ಮಾಡಿಲ್ಲ, ರಿಲೀಸ್ ಮಾಡೋದೇ ಇಲ್ಲ. ಈ ಫೆಬ್ರವರಿ ತಿಂಗಳಿಗೆ ನಾವು ಏನು ಪಾವತಿ ಮಾಡಿ ಹಣ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ.
ಹಣ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. 5 kg ಅಕ್ಕಿ, 5 kg ಹಣ, ಈ ಎರಡನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮತ್ತಷ್ಟು ಗೊಂದಲ ಕೂಡ ಶುರುವಾಗ್ತಾ ಇದೆ. ಏನು ಅಂತಂದರೆ, ಲಾಸ್ಟ್ ಮಂತ್ ಕೊಟ್ಟಿಲ್ಲಲ್ಲ, ಏನು ಮಾಡ್ತೀರಿ, ಅದನ್ನೇನು ಹಣ ಕೊಡ್ತೀರಾ ಇಲ್ಲ ಅಂತ ಕೇಳಿದಾಗ ಇದ್ರ ಬಗ್ಗೆನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಚಿವರಂತ KH ಮುನಿಯಪ್ಪ ಅವರು ಏನು ಹೇಳಿದ್ರು ಅಂತಂದರೆ, ಹೌದು ನಾವು ಲಾಸ್ಟ್ ಮಂತ್ ಅಂದರೆ ಜನವರಿ ತಿಂಗಳಲ್ಲಿ ಹಣವನ್ನು ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಟ್ಟಿದೆ, ಇನ್ನುಳಿದಂಥ 5 kg ಅಕ್ಕಿ ಬದಲು ಹಣ ಕೊಡಬೇಕಾಗಿತ್ತು, ಅದನ್ನು ಕೂಡ ಕೊಟ್ಟಿಲ್ಲ. ಅದು ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ 657 ಕೋಟಿ ಆಗತ್ತೆ, ಅದನ್ನು ಕೊಟ್ಟಿಲ್ಲ. ಅದನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತೀವಿ. ಏನಾಯಿತು, ಯಾಕೆ ಗೊಂದಲ ಆಯಿತು ಅಂತಂದರೆ, ಅಕ್ಕಿ ಕೊರತೆ ಉಂಟಾದ ಹಿನ್ನೆಲೆಯಲ್ಲಿ ತಲಾ 170 ರೂಪಾಯಿ ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ನಾವು ವರ್ಗಾವಣೆ ಮಾಡ್ತಿದ್ವಿ. ಈ ನಡುವೆ 2025 ಜನವರಿ ಅಂದರೆ ಲಾಸ್ಟ್ ಮಂತ್ ಕೇಂದ್ರ ಸರ್ಕಾರ ತನ್ನ ಅಕ್ಕಿಯನ್ನು ನೇರವಾಗಿ ನಾನೇ ಕೊಡ್ತೀನಿ ಅಂತ ಹೇಳ್ತು. ಹಾಗಾಗಿ ಆ ಕಾರ್ಯವನ್ನು ಮಾಡ್ತು. ಫೆಬ್ರವರಿ ತಿಂಗಳಿಂದ BPL ಕುಟುಂಬಗಳಿಗೆ ಹಣದ ಬದಲು ನಾವು 5 kg ಅಕ್ಕಿ ವಿತರಿಸ್ತೇವೆ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಭಾಳ ಸ್ಪಷ್ಟ ಇರೋದೇನೆಂದರೆ, ಮೊದಲು 5 kg ಕೇಂದ್ರ ಸರ್ಕಾರ, 5 kg BJP ಸರ್ಕಾರ ಕೊಡ್ತಾ ಇದ್ದು, ಒಟ್ಟು 10 kg ಕೊಡ್ತಾ ಇದ್ರು. ಆಮೇಲೆ ಅಕ್ಕಿ ಸಿಗ್ತಾ ಇಲ್ಲ ಅಂತೇಳಿ ಹಣ ಕೊಡ್ತಾ ಇದ್ರು. ಅದಾದಮೇಲೆ ಜನವರಿ ತಿಂಗಳಲ್ಲಿ ಹಣ ಕೊಡಬೇಕಾಗಿತ್ತು. 5 kg ಅಕ್ಕಿ ಕೊಟ್ಟಿದ್ದಾರೆ, ಇನ್ನು 5 kg ಹಣ ಕೊಡಬೇಕಾಗಿತ್ತು, ಹಣ ಕೊಟ್ಟಿಲ್ಲ, ಅಕ್ಕಿನೂ ಕೂಡ ಕೊಟ್ಟಿಲ್ಲ. ಫೆಬ್ರವರಿ ಮಂತಿಂದ ಅಂದರೆ ಈ ತಿಂಗಳಿಂದ ಏನು ಮಾಡ್ತಾರೆ ಅಂತಂದರೆ, 5 kg ಅಕ್ಕಿ ಕೊಡ್ತೀವಿ, ಅದರ ಜೊತೆಗೆ ಇನ್ನೂ 5 kg ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೂಡ ಕೊಡ್ತೇವೆ ಫೆಬ್ರವರಿ ತಿಂಗಳಲ್ಲಿ. ಹಾಗಾದರೆ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಮಾರ್ಚ್ ತಿಂಗಳಲ್ಲಿ ಇಂದಿರಾ ಫುಡ್ ಕಿಟ್ ಕೊಡುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಟೆಂಡರ್ ಎಲ್ಲದೂ ಕೂಡ ಫೈನಲೈಸ್ ಆಗ್ತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ಅಕ್ಕಿ ಕೊಡ್ತೇವೆ ಅಂತೇಳಿ ಖುದ್ದು ಸಚಿವರೇ ಹೇಳಿದ್ದಾರೆ. ಹಾಗಾಗಿ ಮಾರ್ಚ್ ಅಥವಾ ಏಪ್ರಿಲಿಗೆ ಈ ಇಂದಿರಾ ಫುಡ್ ಕಿಟ್ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಕಳೆದ 6 ತಿಂಗಳ ಹಿಂದೆನೇ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಯಿತು, ಸಾಧ್ಯ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಈಗ ನೋಡ್ತಾ ಹೋದರೆ ನೆಕ್ಸ್ಟ್ ಮಂತ್ ಕೂಡ ಅಂದರೆ ಈ ಮಂತ್ ಫೆಬ್ರವರಿಯಲ್ಲೂ ಕೂಡ ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡುತ್ತೆ, ಇವರು ಕೂಡ ಹಣ ಕೊಡ್ತಾ ಇಲ್ಲಂತೆ. 5 kg ಅಕ್ಕಿ ಕೊಡ್ತಾರಂತೆ, 10 kg ಆಗುತ್ತೆ. ಅಂದರೆ ಮೊದಲು ಹೇಗೆ ಕೊಡ್ತಾ ಇದ್ರಲ್ಲ ಅದೇ ರೀತಿ ಆಗುತ್ತೆ. ಈಗ ಮಾರ್ಚಲ್ಲಿ ಆಗದೆ ಇದ್ರೆ ಏಪ್ರಿಲ್ ತಿಂಗಳಲ್ಲಿ 5 kg ಕೇಂದ್ರ ಸರ್ಕಾರ ಕೊಡೋದೇನೋ ಕೊಡುತ್ತೆ. ಇವರು 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದರ ಬದಲಾಗಿ ಇಂದಿರಾ ಫುಡ್ ಕಿಟ್ಟನ್ನು ಕೊಡ್ತಾರೆ. ಅದು ಮಾರ್ಚ್ ಆಗ್ಬೋದು, ಇಲ್ಲವೇ ಏಪ್ರಿಲ್ ತಿಂಗಳಾಗ್ಬೋದು. ಸಚಿವರು ಹೇಳ್ತಾ ಇರೋದು ಫೆಬ್ರವರಿ ಅಥವಾ ಮಾರ್ಚ್ ಅಂತ ಹೇಳ್ತಾ ಇದ್ರು. ಫೆಬ್ರವರಿ ತಿಂಗಳಿಗೆ ಅಕ್ಕಿ ಕೊಡ್ತೀವಿ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇಂದಿರಾ ಫುಡ್ ಕಿಟ್ ಸಿಗುವಂಥ ಚಾನ್ಸಸ್ ಈ ಮಂತಲ್ಲಿಲ್ಲ, ಮಾರ್ಚಲ್ಲಿ ಬರ್ಬೋದು, ಇಲ್ಲದೆ ಹೋದರೆ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಇದು ಅಕ್ಕಿ ಕುರಿತಾಗಿ ಅಂದರೆ ಅನ್ನಭಾಗ್ಯ ಕುರಿತಾದಂಥ ಅಪ್ಡೇಟ್ ಇನ್ಫಾರ್ಮೇಶನ್. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.